ಎಲ್ಲಾರು ನಿಮಗ ಶಿವರಾತ್ರಿ ಒಳಗ ಪೂಜೆ ಹೆಂಗ್ ಮಾಡ್ಬೇಕು ಅನ್ನೋದನ್ನ ಹೇಳ್ಕೊಡ್ಲಿಕತ್ತಾರ. ಆದ್ರೆ ನಾನು ನಿಮಗ 3 ಕೆಲಸ, ನಿಮ್ಮ 3 ಕೆಲಸ ಮುಂದಿನ ಶಿವರಾತ್ರಿ ಅನ್ನೋದ್ರೊಳಗ ಆಗಬೇಕು ಅಂತ ಒಂದು ಅನುಷ್ಠಾನವನ್ನ ಹೇಳ್ಕೊಡ್ತೀನಿ. ಈ ಅನುಷ್ಠಾನ ಬಹಳ ಸರಳ. ಮುಂದಿನ ಶಿವರಾತ್ರಿ ಅನ್ನೋದ್ರೊಳಗ ನಿಮ್ಮ 3 ಕೆಲಸಗಳು ಖಚಿತ. 3 ಕೆಲಸ ಅಂತಂದ್ರ 3 ಕೆಲಸನ ಇರ್ಬೇಕು. ಕೇಳು ಕೈಲಿ ಇನ್ನೊಂದೆರಡು ಕೇಳುನು ಅಂತಂದ್ರೆ ಇಲ್ಲ, ಎಕ್ಸಾಕ್ಟ್ಲಿ 3. ಮದ್ವೆ ಆಗ್ಬೇಕಾ, ಮಕ್ಕಳಾಗ್ಬೇಕಾ, ಕೆಲಸ ಸಿಗ್ಬೇಕಾ, ವ್ಯಾಜ್ಯ ಬಗೆಹರಿಬೇಕಾ, ಹಲವಾರು ನಿಮ್ಮದೇ ಆದಂತಹ ಯಾವ್ದಾದ್ರು 3 ಕಾರ್ಯಗಳಾಗುವಂತೆ ಅವತ್ತಿನ ದಿನ ಸಂಕಲ್ಪವನ್ನ ಮಾಡ್ಬೇಕು. ಸಂಕಲ್ಪ ಮಾಡಿ ಏನ್ ಮಾಡ್ಬೇಕು ಅಂತೀರಿ? ಈ ಮಂತ್ರವನ್ನ ಹೇಳಿ ನಾನ್ ಹೇಳಿದಂತಹ ಅನುಷ್ಠಾನವನ್ನ ಮಾಡಿ. ಆ 3 ಕಾರ್ಯಕ್ಕೂ ಬರ್ತಕ್ಕಂತಹ ವಿಘ್ನಗಳು, ಸಂಕಟಗಳು, ಕಷ್ಟಗಳು ಎಲ್ಲ ಬಗೆಹರಿತದೆ. ಬರ್ರಿ ಹೆಂಗಂದ್ರ ಆ ಶ್ಲೋಕವನ್ನ ನೋಡ್ಕೊಂಡ್ ಬರೋಣ. ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂ ಚ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ. ಈ ಮಂತ್ರ ಅಂದ್ರೆ ತ್ರಿದಳಂ ಅಂದ್ರೆ 3 ದಳವುಳ್ಳಂತಹ ಬಿಲ್ವ ಪತ್ರೆ. ತ್ರಿದಳಂ ತ್ರಿಗುಣಾಕಾರಂ, ತ್ರಿಗುಣಗಳನ್ನ ಹೊಂದಿದಂತಹ ಸತ್ವ, ರಜ, ತಮೋ, ಈ 3 ಗುಣಗಳನ್ನ ಹೊಂದಿದಂತಹ. ತ್ರಿನೇತ್ರಂ ಚ ತ್ರಿಯಾಯುಧಂ, ತ್ರಿನೇತ್ರ ಅಂತಂದ್ರೆ 3 ನೇತ್ರಗಳುಳ್ಳಂತಹ. ತ್ರಿಯಾಯುಧಂ ಅಂದ್ರೆ ತ್ರಿಶೂಲವನ್ನ ಆಯುಧವಾಗಿ ಉಳ್ಳಂತಹ. ತ್ರಿಜನ್ಮ ಪಾಪ ಸಂಹಾರಂ, 3 ಜನ್ಮಗಳ ಪಾಪವನ್ನ ಪರಿಹಾರ ಮಾಡತಕ್ಕಂತಹ ಶಕ್ತಿಯುಳ್ಳವನಾದಂತಹ. ಏಕಬಿಲ್ವಂ ಶಿವಾರ್ಪಣಂ, 3 ದಳವುಳ್ಳಂತಹ ಒಂದು ಬಿಲ್ವ ಪತ್ರೆಯನ್ನ ಬಿಲ್ವ ಫಲದ ಮೇಲೆ ಇಟ್ಟು ನಿಮ್ಮ 3 ಪ್ರಾರ್ಥನೆಗಳನ್ನ ಮಾಡ್ತಾ ಶಿವನಿಗೆ, ಶಂಭುವಿಗೆ, ಮಹಾದೇವನಿಗೆ ಏಕಬಿಲ್ವಂ ಶಿವಾರ್ಪಣಂ ಅಂದ್ರೆ 3 ದಳದ ಬಿಲ್ವ ಪತ್ರೆಯನ್ನ ಬಿಲ್ವ ಫಲದ ಮೇಲಿಟ್ಟು ನಿಮ್ಮ 3 ಪ್ರಾರ್ಥನೆಯನ್ನ ಮಾಡಿಕೊಂಡು ಆ ಶಿವನಿಗೆ, ಆ ಮಹಾದೇವನಿಗೆ ಸಮರ್ಪಣೆ ಮಾಡಿ, ಜೊತೆಗೆ ಗಂಡಸರಾಗಿದ್ರಲ್ಲಿ ಸಾಷ್ಟಾಂಗ ನಮಸ್ಕಾರ, ಹೆಣ್ಮಕ್ಳಾಗಿದ್ದಲ್ಲಿ ಪಂಚಾಂಗ ನಮಸ್ಕಾರವನ್ನ ಮಾಡಿ ಆ ದೇವರಿಗೆ ಪ್ರಾರ್ಥಿಸ್ರಿ. ಹಾಗಾಗಿ ಇದಿಷ್ಟನ್ನ ಈ ಮಹಾಶಿವರಾತ್ರಿಯ ದಿನ ಮಾಡಿದ್ದೇ ಆಗಿದ್ದಲ್ಲಿ ಮುಂದಿನ ಶಿವರಾತ್ರಿ ಅನ್ನೋಷ್ಟೊತ್ತಿಗೆ ನಿಮ್ಮ 3 ಕಾರ್ಯಗಳು ಸಫಲ ಆಗ್ತದೆ ಅಂತ ಹೇಳ್ತಾ ನಮಸ್ಕಾರ.